2002ಕ್ಕಿಂತ ಮೊದಲು ಖಾಸಗಿ ಸಂಸ್ಥೆಗಳಲ್ಲಿ ರಾಷ್ಟ್ರಧ್ವಜದ ಹಾರಾಟಕ್ಕೆ ಅನುಮತಿ ಇತ್ತ? ದಿ ಎಂಬ್ಲಮ್ಸ್ ಅಂಡ್ ನೇಮ್ಸ್ ಪ್ರಿವೆನ್ಷನ್ ಆಫ್ ಇಂಪ್ರಾಪರ್ ಯೂಸ್ ಆಕ್ಟ್ 1950 ಈ ಬಗ್ಗೆ ಏನು ಹೇಳಿತ್ತು? ನವೀನ್ ಜಿಂದಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದ ತೀರ್ಪು ಏನಾಗಿತ್ತು? ಕಮ್ಯುನಿಸ್ಟ್ ಪಕ್ಷದ ಕಚೇರಿಯಲ್ಲಿ ರಾಷ್ಟ್ರಧ್ವಜದ ಹಾರಾಟ ಕಂಡಿದ್ದು ಯಾವಾಗ? ಸ್ನೇಹಿತರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ವಿರೋಧಿ ಹಿತೈಷಿಗಳು ಆರೋಪ ಮಾಡುವಾಗಲೆಲ್ಲ ಸಂಘವು ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಲ್ಲ, ಸ್ವಾತಂತ್ರ್ಯ ಬಂದು 50 ವರ್ಷಗಳ ತನಕ ಸಂಘ ತನ್ನ ಕಚೇರಿಯಲ್ಲಿ ರಾಷ್ಟ್ರಧ್ವಜದ ಹಾರಾಟ ಮಾಡಲಿಲ್ಲ ಎಂದೆಲ್ಲ ಹೇಳುವುದನ್ನು ನಾವೆಲ್ಲ ಕೇಳಿರ್ತೇವೆ ಅಂತ ಹೇಳುವುದನ್ನ ನೀವೆಲ್ಲ ಕೇಳಿರ್ತೀರಿ. ಈ ಆರೋಪ ನಿಜವೇ? RSS 2002ರ ಮೊದಲು ತನ್ನ ಕಚೇರಿಯಲ್ಲಿ ರಾಷ್ಟ್ರಧ್ವಜದ ಹಾರಾಟ ಯಾಕೆ ಮಾಡಲಿಲ್ಲ? ಇದರ ಹಿಂದೆ ಕಾರಣವಿತ್ತ ಅಥವಾ ಬೇಕೆಂದೇ ರಾಷ್ಟ್ರಧ್ವಜದ ಹಾರಾಟವನ್ನು ನಡೆಸಿರಲಿಲ್ಲವಾ? ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ನಾವು ತಿಳಿಯೋಣ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು 1947ರ ಆಗಸ್ಟ್ 15 ಅಂದರೆ ದೇಶದ ಮೊದಲ ಸ್ವಾತಂತ್ರ್ಯ ದಿನದಂದು ಮತ್ತು 1950ರ ಜನವರಿ 26 ಅಂದರೆ ಮೊದಲ ಗಣರಾಜ್ಯೋತ್ಸವ ದಿನದಂದು ಭಾರತದ ರಾಷ್ಟ್ರಧ್ವಜವಾದ ತ್ರಿವರ್ಣವನ್ನ ತನ್ನ ಕಚೇರಿಯಲ್ಲಿ ಆರೋಹಣ ಮಾಡಿತ್ತು. ಭಾರತದ ರಾಷ್ಟ್ರೀಯತೆಯ ಲಾಂಛನಗಳನ್ನು ರಕ್ಷಿಸುವ ಉದ್ದೇಶದಿಂದ 1950ರ ಮಾರ್ಚ್ 1ರಂದು ಆಗಿನ ಜವಾಹರ್ಲಾಲ್ ನೆಹರು ಅವರ ಸರ್ಕಾರ ಕಾಯ್ದೆಯೊಂದನ್ನು ಜಾರಿಗೆ ತಂದಿತ್ತು. ಅದೇ ದಿ ಎಂಬ್ಲಮ್ಸ್ ಅಂಡ್ ನೇಮ್ಸ್ ಪ್ರಿವೆನ್ಷನ್ ಆಫ್ ಇಂಪ್ರಾಪರ್ ಯೂಸ್ ಆಕ್ಟ್ 1950. ಈ ಕಾಯ್ದೆಯ ಸೆಕ್ಷನ್ 3ರ ಪ್ರಕಾರ ರಾಷ್ಟ್ರೀಯ ಲಾಂಛನಗಳನ್ನ ಯಾವುದೇ ಖಾಸಗಿ ಸ್ಥಳಗಳಲ್ಲಿ ಖಾಸಗಿ ಕಂಪನಿಗಳ ಟ್ರೇಡ್ ಮಾರ್ಕ್ ಆಗಿ ಬಳಸುವುದು ಅಪರಾಧವಾಗಿತ್ತು. ಖಾಸಗಿ ಕಂಪನಿಗಳು ಮಾತ್ರ ಅಲ್ಲ, ಜನಸಾಮಾನ್ಯರು ಕೂಡ ವೈಯಕ್ತಿಕವಾಗಿ ರಾಷ್ಟ್ರಧ್ವಜವನ್ನು ಹಾರಾಟ ಮಾಡಲು ಅನುಮತಿ ಇರಲಿಲ್ಲ. ಹೀಗಾಗಿಯೇ 1950ರ ನಂತರ ಖಾಸಗಿ ಸಂಸ್ಥೆಗಳಲ್ಲಿ ರಾಷ್ಟ್ರಧ್ವಜದ ಹಾರಾಟ ನಡೀತಾ ಇರಲಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಒಂದು ಖಾಸಗಿ ಸಾಂಸ್ಕೃತಿಕ ಸಂಘಟನೆ. ಈ ಕಾಯ್ದೆಯ ಅನುಸಾರವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರಧ್ವಜವನ್ನ 1950ರಿಂದ 2002ರವರೆಗೆ ತನ್ನ ಕಚೇರಿಯಲ್ಲಿ ಹಾರಾಟ ನಡೆಸಿರಲಿಲ್ಲ. ಯಾವಾಗ ಖಾಸಗಿ ಸಂಸ್ಥೆಗಳಲ್ಲಿ ಖಾಸಗಿ ಸ್ಥಳಗಳಲ್ಲಿ ರಾಷ್ಟ್ರಧ್ವಜವನ್ನ ಹಾರಾಟ ಮಾಡಬಹುದು ಎಂಬ ನಿಯಮ ಜಾರಿಯಾಯಿತೋ ಅದೇ ವರ್ಷ ಅಂದ್ರೆ 2002ರಲ್ಲಿ RSS ನ ಕಚೇರಿಯಲ್ಲಿ ರಾಷ್ಟ್ರಧ್ವಜವನ್ನ ಹಾರಾಟ ಮಾಡಲಾಗಿತ್ತು. ಅದೇ ವರ್ಷದ ಗಣರಾಜ್ಯೋತ್ಸವ ದಿನದಂದು ಬೆಂಗಳೂರಿನಲ್ಲಿ ಸಂಘದ ಅತಿ ದೊಡ್ಡ ಕಾರ್ಯಕ್ರಮ ಸಮರಸತಾ ಸಂಗಮ ನಡೀತಾ ಇತ್ತು. ಆ ಕಾರ್ಯಕ್ರಮದಲ್ಲಿ 120 ಅಡಿ ಎತ್ತರದ ಸ್ತಂಭದಲ್ಲಿ ರಾಷ್ಟ್ರಧ್ವಜವನ್ನ ಆರೋಹಣ ಮಾಡಲಾಗಿತ್ತು. ಅಂದಿನಿಂದ ಇಂದಿನವರೆಗೆ RSS ತನ್ನ ಎಲ್ಲ ಕಾರ್ಯಾಲಯಗಳಲ್ಲಿ ರಾಷ್ಟ್ರೀಯ ದಿನಗಳಂದು ರಾಷ್ಟ್ರಧ್ವಜವನ್ನ ಹಾರಾಟ ಮಾಡಿಕೊಂಡು ಬರ್ತಾ ಇದೆ. ಇದು RSS ರಾಷ್ಟ್ರಧ್ವಜಕ್ಕೆ ನೀಡುವಂತಹ ಗೌರವ. ನವೀನ್ ಜಿಂದಾಲ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಐತಿಹಾಸಿಕ ತೀರ್ಪು ಏನಾಗಿತ್ತು? 1990ರಲ್ಲಿ ಆಗಿನ ಸಂಸದ ಮತ್ತು ಜಿಂದಾಲ್ ಕಂಪನಿಯ ಮಾಲೀಕ ನವೀನ್ ಜಿಂದಾಲ್ ಮಧ್ಯಪ್ರದೇಶದ ರಾಯಗಢದಲ್ಲಿರುವ ತನ್ನ ಕಾರ್ಖಾನೆಯಲ್ಲಿ ರಾಷ್ಟ್ರಧ್ವಜದ ಹಾರಾಟವನ್ನ ಮಾಡಿದರು. ಇದನ್ನ ಸರ್ಕಾರವು ಆಕ್ಷೇಪಿಸಿತು. ಅವರ ಮೇಲೆ ಪ್ರಕರಣವನ್ನ ದಾಖಲಿಸಿತು. ನವೀನ್ ಜಿಂದಾಲ್ ಇದರ ವಿರುದ್ಧ ಹೈಕೋರ್ಟ್ಗೆ ಹೋದರು. ದೆಹಲಿ ಹೈಕೋರ್ಟ್ 1995ರಲ್ಲಿ ಧ್ವಜ ಸಂಹಿತೆ ಅನ್ನೋದು ಕಾನೂನಲ್ಲ, ಅದು ಕೇವಲ ಕಾರ್ಯನಿರ್ವಾಹಕ ಸೂಚನೆಯಷ್ಟೇ. ರಾಷ್ಟ್ರಧ್ವಜವನ್ನ ಗೌರವ ಮತ್ತು ಘನತೆಯಿಂದ ಹಾರಿಸುವುದು ಪ್ರತಿಯೊಬ್ಬ ನಾಗರಿಕನ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಾಗಿದೆ. ಎಲ್ಲಿಯವರೆಗೆ ರಾಷ್ಟ್ರಧ್ವಜಕ್ಕೆ ಅವಮಾನ ಅಥವಾ 1971ರ ರಾಷ್ಟ್ರೀಯ ಗೌರವಕ್ಕೆ ಅವಮಾನಗಳನ್ನು ತಡೆಗಟ್ಟುವಿಕೆ ಕಾಯ್ದೆಯ ಉಲ್ಲಂಘನೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ಜಿಂದಾಲ್ ಮತ್ತು ತಮ್ಮ ಕಂಪನಿಯ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸುವ ಹಕ್ಕಿನಲ್ಲಿ ಸರ್ಕಾರಿ ಅಧಿಕಾರಿಗಳು ಹಸ್ತಕ್ಷೇಪ ಮಾಡದಂತೆ ನ್ಯಾಯಾಲಯವು ನಿರ್ದೇಶನ ನೀಡಿತು. ಹೈಕೋರ್ಟಿನ ಈ ನಿರ್ದೇಶನದ ವಿರುದ್ಧ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಿತು. ಸುಪ್ರೀಂ ಕೋರ್ಟ್ ವಾದ ಪ್ರತಿವಾದಗಳನ್ನು ಆಲಿಸಿ 2004ರಲ್ಲಿ ದೆಹಲಿ ಕೋರ್ಟಿನ ತೀರ್ಪನ್ನು ಎತ್ತಿ ಹಿಡಿಯಿತು. ಜೊತೆಗೆ ರಾಷ್ಟ್ರಧ್ವಜವನ್ನು ಹಾರಿಸುವ ಹಕ್ಕು ಸಂವಿಧಾನದ ವಿಧಿ 19 ಕ್ಲಾಸ್ 1 ಸಬ್ ಕ್ಲಾಸ್ ಎ ಅಡಿಯಲ್ಲಿ ಮೂಲಭೂತ ಹಕ್ಕು ಎಂದು ದೃಢಪಡಿಸಿತ್ತು. ಈ ಐತಿಹಾಸಿಕ ತೀರ್ಪಿನಿಂದ ರಾಷ್ಟ್ರಧ್ವಜವನ್ನ ಭಾರತದ ನಾಗರಿಕರೆಲ್ಲರೂ ಘನತೆ ಮತ್ತು ಗೌರವದಿಂದ ಹಾರಾಡಿಸುವಂತಾಯಿತು. ಕಮ್ಯುನಿಸ್ಟ್ ಪಕ್ಷದ ಕಚೇರಿಯಲ್ಲಿ ರಾಷ್ಟ್ರಧ್ವಜದ ಹಾರಾಟ ಕಂಡಿದ್ದು ಯಾವಾಗ? RSS ರಾಷ್ಟ್ರಧ್ವಜಕ್ಕೆ ಗೌರವ ನೀಡಲ್ಲ, ಅದು 50 ವರ್ಷಗಳ ಕಾಲ ರಾಷ್ಟ್ರಧ್ವಜದ ಹಾರಾಟವನ್ನು ನಡೆಸಿಲ್ಲ ಎಂಬ ಫೇಕ್ ನರೇಟಿವ್ ಅನ್ನು ಸೃಷ್ಟಿಸಿದ್ದು ಕಮ್ಯುನಿಸ್ಟರು. ಅದೇ ಕಮ್ಯುನಿಸ್ಟ್ ಕಚೇರಿಯಲ್ಲಿ ಮೊದಲು ರಾಷ್ಟ್ರಧ್ವಜದ ಹಾರಾಟ ನಡೆದದ್ದು ಯಾವಾಗ ಗೊತ್ತಾ? ಕೇವಲ 4 ವರ್ಷಗಳ ಹಿಂದೆಯಷ್ಟೇ, ಅಂದ್ರೆ 2021ರ ಆಗಸ್ಟ್ 15ರಂದು. ಕೇರಳ ತಿರುವನಂತಪುರದಲ್ಲಿರುವಂತಹ ಕಚೇರಿ ಸೇರಿದ ಹಾಗೆ ದೇಶದಲ್ಲಿರುವ ಪಕ್ಷದ ಎಲ್ಲ ಕಚೇರಿಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಾಟ ಮಾಡಲಾಗಿತ್ತು. ಧ್ವಜ ಸಂಹಿತೆಗೆ 2002ರಲ್ಲೇ ತಿದ್ದುಪಡಿ ಕಂಡರೂ ಕೂಡ 2002ರ ನಂತರ ರಾಷ್ಟ್ರಧ್ವಜವನ್ನು ಎಲ್ಲ ಖಾಸಗಿ ಸಂಸ್ಥೆಗಳಲ್ಲೂ ಹಾರಾಟ ಮಾಡಬಹುದು ಎಂಬ ನಿಯಮ ಬಂದ ನಂತರವೂ ಕೂಡ ಕಮ್ಯುನಿಸ್ಟ್ ಪಕ್ಷದವರು ರಾಷ್ಟ್ರಧ್ವಜದ ಹಾರಾಟ ನಡೆಸಲು 19 ವರ್ಷಗಳು ಬೇಕಾಯಿತು. ಇಂತಹ ಪಕ್ಷದವರು, ಇಂತಹ ಪಕ್ಷದ ಬಗ್ಗೆ ಸಹಾನುಭೂತಿಯನ್ನ ಹೊಂದಿರುವವರು RSSನ ರಾಷ್ಟ್ರಧ್ವಜ
ರಾಷ್ಟ್ರೀಯ ಬಗ್ಗೆ ಮಾತನಾಡ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂದೂ ಕೂಡ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿಲ್ಲ. ಸಂಘದ ಸ್ವಯಂ ಸೇವಕರು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಎಂದು ಒಂದೇ ಒಂದು ಕೇಸ್ ಕೂಡ ಇಲ್ಲಿಯ ತನಕ ದಾಖಲಾದ ಉದಾಹರಣೆಗಳಿಲ್ಲ. ಅದೇ ಕಾಂಗ್ರೆಸ್ ಕಚೇರಿಯಲ್ಲಿ ವಿವಿಧ ಜಾಥಾಗಳಲ್ಲಿ ರಾಷ್ಟ್ರಧ್ವಜವನ್ನು ಉಲ್ಟಾ ಹಾರಿಸಿದ ಸನ್ನಿವೇಶಗಳು ಮತ್ತದಕ್ಕೆ ಅವಮಾನ ಮಾಡಿದಂತಹ ಸಾಕಷ್ಟು ಸನ್ನಿವೇಶಗಳು ಕಾಣಲಿಕ್ಕೆ ಸಿಗುತ್ತೆ. ಖಾಸಗಿ ಸಂಸ್ಥೆಗಳು ತಮ್ಮದೇ ಆದಂತಹ ಧ್ವಜವನ್ನ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವನ್ನ ಸಂವಿಧಾನವೇ ನೀಡಿದೆ. ಉಳಿದೆಲ್ಲ ಖಾಸಗಿ ಸಂಸ್ಥೆಗಳು ಸಂಘಟನೆಗಳಿಗೆ ಇರುವ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಒಂದು ಧ್ವಜ ಇದೆ. ಅದೇ ಕೇಸರಿ ಬಣ್ಣದ ಭಗವಾ ಧ್ವಜ. ಹೀಗೆ ಪ್ರತ್ಯೇಕ ಧ್ವಜವನ್ನ ಹೊಂದುವುದು, ಅದನ್ನ ಪ್ರತಿನಿತ್ಯ ಹಾರಾಟ ಮಾಡುವುದು ಅಸಂವಿಧಾನಿಕ ಕೂಡ ಅಲ್ಲ. ಈ ಕಾರಣಕ್ಕಾಗಿ ಸಂಘಕ್ಕೆ ರಾಷ್ಟ್ರಧ್ವಜದ ಮೇಲೆ ಗೌರವ ಇಲ್ಲ ಅಂತ ಹೇಳುವುದು ಮೂರ್ಖತನ ಮತ್ತು ಬಾಲಿಶವಾದ ವಾದವೇ ಹೊರತು ಬೇರೇನೂ ಅಲ್ಲ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.